ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 19ನೇ ಕಂತಿಗಾಗಿ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ರಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯಲು ಎಲ್ಲ ಮಹಿಳೆಯರು ಕೂಡ ಈಗಾಗಲೇ 19ನೇ ಕಂತಿಗಾಗಿ ಕಾಯ್ತಾ ಇದ್ದು ಸುಮಾರು 2 ವಾರ 3 ವಾರ ಆಯಿತು, ಇನ್ನೂ ಕೂಡ ಹಣ ಜಮಾ ಮಾಡ್ತಾನೆ ಇಲ್ಲ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊನೆಯದಾಗಿ ಬೆಳಗಾವಿಯಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಒಂದು ಮಾತುಕತೆಯನ್ನು ಮಾಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು 19ನೇ ಕಂತಿನ ಹಣ ಅಷ್ಟೇ ಅಲ್ಲ, 20 ಮತ್ತು 21ನೇ ಕಂತಿನ ಹಣ ಕೂಡ ನಾವು ಹಾಕೊಡ್ತೇವೆ. ಸ್ವತಃ ಸಿಎಂ ಅವರು ಈಗ ನಾನು ಕಾರಲ್ಲಿ ಬರುವಾಗ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಲಕ್ಷ್ಮಿ ಅಮ್ಮ ಈ ಒಂದು 3 ಕಂತಿನ ಹಣ 6,000 ಹಣ ನಾವು ಇದೇ ತಿಂಗಳಲ್ಲಿ ಕೊಡ್ತಾ ಇದೀವಿ ಅನ್ನುವಂತಹ ಮಾಹಿತಿಯನ್ನ ಹೇಳ್ಬಿಡು, ಎಲ್ಲರಿಗೂ ಕೂಡ ಅದನ್ನ ತಿಳಿಸ್ಬಿಡು ಅಂತಕ್ಕಂತಹ ಮಾಹಿತಿಯನ್ನ ಕೊಟ್ಟಿದ್ರು. ಹಾಗಾಗಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು 3 ಕಂತಿನ ಹಣ ಹಾಕ್ತಕ್ಕಂತಹ ಕೆಲಸ ನಾವು ಮೇನಲ್ಲಿ ಮಾಡ್ತೀವಿ ಅನ್ನುವಂತಹ ಒಂದು ಆಶ್ವಾಸನೆಯನ್ನ ಈಗ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು 19ನೇ ಕಂತಿನ ಹಣ ಈಗಾಗಲೇ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ, ನಿಮ್ಮ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ, ಮುಖ್ಯವಾಗಿ ಈ 14 ಜಿಲ್ಲೆಗಳಿಗೆ ಬರ್ತಾ ಇದೆ. ಅದರಲ್ಲಿ ಹಾವೇರಿ, ಗದಗ, ಮಂಡ್ಯ, ಕೊಪ್ಪಳ, ಇನ್ನು ಹಲವಾರು ಜಿಲ್ಲೆಗಳಿದಾವೆ. ಆ ಒಂದು ಜಿಲ್ಲೆಗಳನ್ನು ಕೂಡ ನಾನು ತಿಳಿಸ್ತೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಲೇಟೆಸ್ಟ್ ಅಪ್ಡೇಟ್ ಏನೋ ಕೊಡ್ತಾ ಇರ್ತೀವಿ. ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಬ್ಬರು ಕೂಡ ಕಾಯ್ತಕ್ಕಂಥದ್ದು 19ನೇ ಕಂತಿಗಾಗಿ. ಅದಷ್ಟೇ ಅಲ್ಲ, ನಾವು ಈಗ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಕ್ಕಂಥದ್ದು ಇನ್ನೂ 2 ಕಂತುಗಳು, ಅಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳ ಹಣ ಕೂಡ ಬರಬೇಕು. 19, 20, 21ನೇ ಕಂತಿನ ಹಣ ಟೋಟಲ್ 6,000 ಹಣ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರೆ ಬೆಟ್ರಪ್ಪ. ಯಾಕಂದರೆ ಈ ಒಂದು ಮೇ ತಿಂಗಳ ಹಣ ನೆಕ್ಸ್ಟ್ ಜೂನ್ ತಿಂಗಳ ಹಣ ಜುಲೈನಲ್ಲಿ ಈ ರೀತಿ ನಾವು ಪಡ್ಕೊಳ್ತಾ ಹೋಗ್ಬೋದು. ಅದಕ್ಕೆ ಸರ್ಕಾರ ಏನು ಮಾಡಬೇಕು, ಇದೇ ತಿಂಗಳಲ್ಲಿ 6,000 ಹಣ 3 ತಿಂಗಳ ಹಣ ಹಾಕಿದ್ರೆ ಬೆಟರು ಅಂತ ಹೇಳ್ಬಿಟ್ಟು ನಮ್ಮ ಅನಿಸಿಕೆ ಕೂಡ ಆಗಿರುತ್ತೆ. ಸರ್ಕಾರಕ್ಕೆ ಮನವಿ ಕೂಡ ಮಾಡ್ಕೊಳ್ತೀವಿ. ಸರ್ಕಾರ ಆದಷ್ಟು ಬೇಗ ಗೃಹಲಕ್ಷ್ಮಿಯರಿಗೆ ಹಣ ಹಾಕಬೇಕಾಗತ್ತೆ. ಈಗ ಆಲ್ರೆಡಿ ಟ್ರಯಲ್ ಕೂಡ ಮಾಡಲಾಗಿದೆ. ಯಾಕಂದರೆ ನಾನು ಒಂದು ವಿಷಯ ನಿಮಗೆ ತಿಳಿಸ್ತಾನೆ ಇರ್ತೀನಿ. ಯಾಕಂದರೆ ಒಂದು ಕಂತಿನ ಹಣ ಲೇಟ್ ಆಯ್ತಪ್ಪ ಅಂತ ಅನ್ಕೊಳ್ಳಿ. ಈಗ 16ನೇ ಕಂತು ಹಣ ಹಾಕ್ಬೇಕಂದ್ರೆ ಲೇಟ್ ಆಗಿತ್ತು, ಅದೇ ರೀತಿಯಾಗಿ 11ನೇ ಕಂತಿನಲ್ಲಿ ಲೇಟ್ ಆಗಿತ್ತು, 6ನೇ ಕಂತಿನಲ್ಲಿ ಲೇಟ್ ಆಗಿತ್ತು. ಹೀಗೆ ಪ್ರತಿಯೊಂದು ಒಂದಲ್ಲ ಒಂದು ಕಂತಿನಲ್ಲಿ ಲೇಟ್ ಆಗಿದೆ. ಅದೇ ರೀತಿಯಾಗಿ ಒಂದು ಸಂದರ್ಭದಲ್ಲಿ ಇಲ್ಲಿ 19ನೇ ಕಂತಿನಲ್ಲಿ ಕೂಡ ಹಣ ಹಾಕೋದು ಲೇಟ್ ಆಗಿತ್ತು. ಅದಕ್ಕೋಸ್ಕರ ಮತ್ತೆ ಟ್ರಯಲ್ ಮಾಡಿ ತದನಂತರ ನಿಮ್ಗೆ ಹಣ ಹಾಕ್ತಾರೆ. ಯಾಕಪ್ಪ ಅಂದರೆ ಏನಾದರೂ ತಾಂತ್ರಿಕ ದೋಷ ಆಗತ್ತಾ ಅನ್ನುವಂಥದ್ದನ್ನು ಕಂಡು ಹಿಡ್ಕೊಳ್ತಾರೆ. ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದರೆ ಅದನ್ನು ಸರಿಪಡಿಸ್ಲಿಕ್ಕೆ ಈ ಗವರ್ನರ್ಸ್ ಇರ್ತಾರೆ, ಅಲ್ಲಿ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನೀವು ಸಹಕರಿಸಬೇಕು. ಏನಾದರೂ ತಾಂತ್ರಿಕ ದೋಷ ಇಲ್ಲಪ್ಪ ಅಂದರೆ ನೇರವಾಗಿ ನಿಮ್ಮ ಖಾತೆಗಳಿಗೆ ಮತ್ತೆ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣವನ್ನು ಜಮಾ ಮಾಡ್ತಾರೆ. ಈ ರೀತಿ ನಿಮಗೆ ಪ್ರೊಸೆಸಿಂಗ್ ಇರುತ್ತೆ. ಅದಕ್ಕೋಸ್ಕರ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಇದೀಗನೇ ಟ್ರಯಲ್ ನಡೆದಿದೆ. ಇನ್ನು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಅದು ಸ್ಪೀಡಾಗಿ ಹಣ ಜಮಾ ಮಾಡುತ್ತಾರೆ. ಯಾಕಂದರೆ ಇದೇ ತಿಂಗಳಲ್ಲಿ 6,000 ಹಣ ಹಾಕೋದ್ರಿಂದ ಪಟಾಪಟ್ಟ ಅಂತ ಅಂದರೆ ಒಂದು ಸ್ಪೀಡಲ್ಲಿ ಒಂದು ರೇಂಜ್ನಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರ್ತಾನೆ ಇರುತ್ತೆ. ಒಂದು ವಾರದಲ್ಲಿ ಒಂದು ಕಂತಿನ ಹಣ ಕ್ಲಿಯರ್ ಆಗುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಏನಾದರೂ ಉಳಿದಿದ್ರು ಸಹಿತ ಮತ್ತೆ ಇನ್ನೊಂದು ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಯಾರು ಪೆಂಡಿಂಗ್ ಉಳಿದಿರ್ತಾರೆ ಅವರಿಗೆ 4,000 ಹಣ ಜಮಾ ಮಾಡ್ತಾರೆ. ಮತ್ತೊಂದು ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಯಾರ್ಯಾರ್ದು ಪೆಂಡಿಂಗ್ ಉಳಿದಿದೆ ಅವ್ರಿಗೂ ಕೂಡ ಕ್ಲಿಯರ್ ಮಾಡಿಕೊಂಡು, ಯಾರಿಗೆ ಹಣ ಬರಬೇಕಾಗಿದೆ ಅವ್ರಿಗೂ ಕೂಡ ಹಣ ಜಮಾ ಮಾಡಿಕೊಂಡು ಟೋಟಲ್ ಇದೇ ತಿಂಗಳಲ್ಲಿ 2,000 ಡಿವೈಡ್ ಆಗಿ ಜಮಾ ಆಗುತ್ತೆ. ಒಟ್ಟಿಗಂತೂ 6,000 ಅಂತ ಹೇಳ್ಬಿಟ್ಟು ಈ ರೀತಿ ಜಮಾ ಆಗೋದಿಲ್ಲ. 2,000 ಪ್ಲಸ್ 2,000 ಪ್ಲಸ್ 2,000 ಈ ರೀತಿ ನಿಮಗೆ ಡಿವೈಡ್ ಆಗಿ ಜಮಾ ಆಗ್ತದೆ. ಈಗಾಗಲೇ ಆಲ್ರೆಡಿ ಕಲಬುರಗಿ ಆಗಿರಲಿ, ಗದಗ, ಬಳ್ಳಾರಿ ಆಗಿರಲಿ, ಹಾಸನ, ಗದಗ ಆಗಿರಲಿ ಈ ಒಂದು ಜಿಲ್ಲೆಗಳಿಗೆ ಟ್ರಯಲ್ ಮಾಡಲಾಗಿದೆ. ಅಲ್ಲಿರ್ತಕ್ಕಂತಹ ಎಲ್ಲ ಫಲಾನುಭವಿಗಳಿಗೆ ಜಮಾ ಮಾಡಿರೋದಿಲ್ಲ. ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು, ಅವರಿಗೆ ಟ್ರಯಲ್ ಮಾಡಿರ್ತಾರೆ. ಆ ಟ್ರಯಲ್ ಮಾಡಿದ ತದನಂತರವೇ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಹಣ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗ್ತದೆ. ಈಗ ಸದ್ಯದಲ್ಲಿ ಪ್ರಾರಂಭವಾಗುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಆಶ್ವಾಸನೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂತಹ ಸಭೆಯಲ್ಲಿ ಕೂಡ ಕೊಟ್ಟಿದ್ದಾರೆ. ಸಿಎಂ ಅವರು ಕೂಡ ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈಗ ಬರೀ ಸಭೆಯಲ್ಲಿ ಅಷ್ಟೇ ಅಲ್ಲ, ಹೊರಗೆ ಬಂದು ಮನೆಗೆ ಹೋಗುವಾಗ ಸಂದರ್ಭದಲ್ಲಿ ಕೂಡ ಅದರ ಬಗ್ಗೆ ಚರ್ಚೆ ನಡೆದಿತ್ತು. ಅಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಸಿಎಂ ಅವರೇ ಖುದ್ದಾಗಿ ಹೇಳಿದ್ದಾರೆ, ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಒಂದು ಹಣವನ್ನು ನಾವು ಈಗ ಬಿಡುಗಡೆ ಮಾಡ್ತೇವೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಅಂದರೆ ಹಾವೇರಿ ಆಗಿರಲಿ, ಮಂಡ್ಯ ಆಗಿರಲಿ, ಗದಗ ಆಗಿರಲಿ, ಕೊಪ್ಪಳ ಆಗಿರಲಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಕ್ಕಂಥದ್ದು
ಈ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಈ ಒಂದು ಕೂಡ ಜಮಾ ಆಗ್ತದೆ, ನಾಳೆ ಕೂಡ ಜಮಾ ಆಗ್ತದೆ. ಯಾರಾದರೂ ಪೆಂಡಿಂಗ್ ಉಳಿದಿದ್ರೆ ಅವ್ರಿಗೂ ಕೂಡ ಜಮಾ ಆಗ್ತದೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಒಂದೇ ದಿನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕ್ಲಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೋಸ್ಕರ ಟೈಮ್ ಟೇಬಲ್ ಹಿಡಿಯುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಸಹಕರಿಸಬೇಕು. ಒಂದೇ ದಿನದಲ್ಲಿ 2 ದಿನದಲ್ಲಿ ಜಮಾ ಮಾಡದೆ ಆದರೆ ತಾಂತ್ರಿಕ ದೋಷ ಆಗುತ್ತೆ, ಮತ್ತೆ 4-5 ದಿನ ಪೆಂಡಿಂಗ್ ಉಳಿಸ್ತಾರೆ. ಅದಕ್ಕೋಸ್ಕರ ಆ ರೀತಿ ಏನಾಗೋದು ಬೇಡ. ಒಂದು ವಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡಿದ್ರೆ ಸಾಕು. ನೋಡಿ, ಇದ್ರ ಬಗ್ಗೆ ಎಷ್ಟು ಅಪ್ಡೇಟ್ ಇತ್ತು ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ನಾಳೆ ತನಕ ಬಾಯ್ ಬಿಡಿ ಫ್ರೆಂಡ್ಸ್.